ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಇದು ನನ್ನ ಒಂದು 5th ಕೊರಿಯರು. ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ, ಕ್ಲೀನಾಗಿ ಕೊನೆಯಲ್ಲಿ ಹೇಳ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅದಕ್ಕೂ ಮುಂಚೆ ಉಷಾ 550 ಎಂಬ್ರಾಯ್ಡರಿ ಮಿಷಿನ್ನ ತುಂಬ ಜನ ಅಂದರೆ ಡಿಸೈನ್ಸ್ನ ಸಿಕ್ಕಾಪಟ್ಟೆ ಜನ ಪರ್ಚೇಸ್ ಮಾಡಿದ್ದೀರಾ. ಅದರಲ್ಲೂ ಸ್ವಲ್ಪ ಜನ ಇನ್ನೂ ವೇಟಿಂಗ್ ಇದೆ. ಏನಂದರೆ ಎಲ್ಲೋ ಒಂದು ಕಡೆ ತುಂಬ ಜನ ಎಲ್ಲೋ ಆನ್ಲೈನಲ್ಲಿ ಕಳಿಸಲ್ವೋ ಅಂತ ಹೇಳ್ಬಿಟ್ಟು ತುಂಬ ಜನ ಎದುರ್ಕೊಳ್ತಾ ಇದ್ದಾರೆ. ಕೇಳ್ಬಿಟ್ಟು ಡಿಸೈನ್ ಕಳಿಸ್ಕೊಂತಾರೆ, ಸುಮ್ಮನೆ ಆಗ್ತಾರೆ. ಹಾಗಾಗಿ ಇವತ್ತು ಇದು ನನ್ನ 5th ಕೊರಿಯರು. ನಾನು ದಿನ ಒಂದೊಂದು ಕೊರಿಯರ್ನ ಮಾಡ್ತಾ ಬಂದಿದ್ದೀನಿ. ಇದು ಬಂದುಬಿಟ್ಟು ನಾನು ಬೆಳಗಾವಿಗೆ ಕಳಿಸ್ತಾ ಇರೋವಂಥದ್ದು. ಅವ್ರ ಹೆಸರು ಬಂದುಬಿಟ್ಟು ಪ್ರಕಾಶ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊರಿಯರ್ ಮಾಡ್ತಿದ್ದೀನಿ, ನಾಗ್ಪುರ ಬೆಲ್ಗಾಮು. ಇವತ್ತು ಅವ್ರಿಗೆ ಕೊರಿಯರ್ ಮಾಡ್ತೀನಿ. ಕೊರಿಯರ್ ಮಾಡಿಬಿಟ್ಟು ಬರ್ತೀನಿ. ಹಾಗೆ ಉಷಾ ಮಿಷಿನ್ ಡಿಸೈನ್ನ ಕೂಡ ಇವತ್ತಲ್ಲೂ ವಿಡಿಯೋದಲ್ಲಿ ಸ್ವಲ್ಪ ತೋರಿಸ್ತೀನಿ, ಏನು ಪ್ರೈಸ್ ಆಗುತ್ತೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡ್ತೀನಿ. ತುಂಬ ಜನ ಹೊಸೊಬ್ಬರು ನೋಡ್ತಾ ಇರ್ತೀರಲ್ವಾ ನೀವು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ತುಂಬ ಎಳೆದಾಗಿ ಹೋಗಿ ನೀವು ಡಿಸೈನ್ಸ್ನ ನೋಡಲ್ಲ ಎಷ್ಟೊಂದು ಜನ. ಮುಂದೆ ನೋಡ್ತಾ ಮತ್ತೆ ಎಷ್ಟು ಪ್ರೈಸ್ ಅಂತ ಕೇಳ್ತಾ ಇರ್ತೀರ. ಹಾಗಾಗಿ ಹೊಸೊಬ್ಬರಿಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರಾದರೂ ಪರ್ಚೇಸ್ ಮಾಡ್ಕೊಳ್ಳೋದ್ರೆ ಡಿಸೈನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿರೋ ಒಳ್ಳೊಳ್ಳೆ ಡಿಸೈನ್ಸ್ಗಳಿದ್ದಾವೆ ಉಷಾದಲ್ಲಿ. ಇವಾಗ DST ಫಾರ್ಮೆಟಲ್ಲಿ ತುಂಬಾ ವೆರೈಟಿ ಡಿಸೈನ್ಸ್ ಬಂದಾಗ ಉಷಾದಲ್ಲಿ ತುಂಬ ಕಮ್ಮಿ ಡಿಸೈನ್ಸು ಈ ಥರ ಅವೈಲಬಲಲ್ಲಿ ಸಿಗೋದು. ಅಂದರೆ ಕಂಪ್ನಿ ಕಡೆಯಿಂದ ಕೊಡೋ ಡಿಸೈನ್ಸು ನಿಮಗೆ ಅದು 1,500 2,000 ಎಷ್ಟು ಕೊಟ್ಟಿರ್ಬೋದು. ನಿಮಗೆ ಇದರಲ್ಲಿ ಇನ್ನೂ ನಿಮಗೆ 1000 ಡಿಸೈನ್ಸ್ ಎಕ್ಸ್ಟ್ರಾ ಸಿಗುತ್ತೆ. ಇದು ನಿಮಗೆ ಕಂಪ್ನಿ ಕಡೆಯಿಂದ ಕೊಟ್ಟಿರ್ತಾರಲ್ಲ ಆ ಥರ ಡಿಸೈನ್ಸ್ಗಳಂತೂ ಇರಲ್ಲ. ಇದು ಫುಲ್ಲು ಬೇರೆ ಥರನೇ ಫಾರ್ಮೆಟ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಡಿಸೈನ್ಸ್ಗಳು. ಈಗೆಲ್ಲ ಸ್ವಲ್ಪ ಟ್ರೆಂಡಿಯಾಗಿ ಬಂದಿರೋದಂಥದ್ದನ್ನ ಹಾಕ್ಕೊಳ್ಬೋದು. ಅಂದರೆ ತುಂಬ ಜನ ಕೇಳ್ತಾ ಇರ್ತೀರ ಬೋಟ್ ನೆಕ್ಕಲ್ಲಿ ಬೇಕು ಅಂತ ಉಷಾದಲ್ಲಿ. ತುಂಬಾ ಕಷ್ಟ. ಬೋಟ್ ನೆಕ್ಕಲ್ಲಿ ಇದ್ದಾವೆ ಇದರಲ್ಲಿ, ಬಟ್ ತುಂಬ ಇಲ್ಲ. ಯಾಕಂದರೆ ನಿಮಗೆ ಫ್ರೇಮ್ ಬಂದ್ಬಿಟ್ಟು ಏನು ಗೊತ್ತಾ, ಮೇಯ್ನು ಬ್ಯಾಕಲ್ಲಿ ಸ್ವಲ್ಪ ಎಲ್ಲ ಲೆಂತ್ ಬರೋದ್ರಿಂದ ಬೋಟ್ ನೆಕ್ಕಲ್ಲಿ ಇವಾಗೆಲ್ಲ ಸೈಡಲ್ಲೆಲ್ಲ ನಿಮಗೆ ಎಕ್ಸ್ಟ್ರಾಸು ಬೋಟ್ ನೆಕ್ಕಲ್ಲಿ ಸಿಗ್ತಾ ಇದೆ. ವೆರೈಟಿ ಡಿಸೈನು ಉಷಾದಲ್ಲಿ ಒಂದು ಅವೈಲಬಲ್ ಸಿಗಲ್ಲ. ಯಾಕಂದರೆ ಫ್ರೇಮ್ ಚಿಕ್ಕದಾಗಿರೋದ್ರಿಂದ ನಿಮಗೆ ಪಂಚಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಏನು ಡಿಸೈನ್ ಇದೆಯೋ ಅದರಲ್ಲೇ ಕೂಡ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಇದರಲ್ಲೇ ನಿಮಗೆ ಸ್ವಲ್ಪ ವೆರೈಟಿ ಡಿಸೈನ್ಸ್ ಸಿಗ್ತವೆ. ಅದನ್ನು ನೀವು ಹಾಕ್ಕೊಂಡು ಕನ್ವಿನ್ಸ್ ಮಾಡಿ ಕಸ್ಟಮರ್ಸ್ಗೆ ಹಾಕೊಂಡು ಕೊಡಿ. ಯಾಕಂದರೆ ಎಲ್ಲದರಲ್ಲೂ ಅವೈಲಬಲ್ ಆಗಿರಲ್ಲ. ಇನ್ನು ದೊಡ್ಡ ಮಿಷಿನಲ್ಲಿ ನಿಮಗೆ ಎಂಥ ಡಿಸೈನ್ಸ್ ಬೇಕಾದರೂ ಸಿಗ್ತವೆ. ಉಷಾದಲ್ಲಿ ಸ್ವಲ್ಪ ಬೋಟ್ ನೆಕ್ಕಲ್ಲಿ ಸ್ವಲ್ಪ ಲಾಂಗ್ ಬರೋ ಫಾರ್ಮೆಟೆಲ್ಲ ಸ್ವಲ್ಪ ಕಷ್ಟ ಹಾಕೋದು. ಹಾಗಾಗಿ ಸ್ಕಿಪ್ ಮಾಡಿ. ಇದರಲ್ಲಿರುವಂಥ ಒಳ್ಳೊಳ್ಳೆ ಡಿಸೈನ್ಸ್ಗಳಿದ್ದಾವೆ. ಭಾಗ ಮಾಡಿಕೊಂಡು ಆಲ್ಮೋಸ್ಟ್ ಹಾಕ್ಕೊಳ್ಳಿ. ಇನ್ನು ಈ ಡಿಸೈನ್ ಬಂದುಬಿಟ್ಟು ನಿಮಗೆ 450 550 ಎರಡಕ್ಕೂ ಕೂಡ ಅವೈಲಬಲ್ ಇರುತ್ತೆ. ಆರಾಮಾಗಿ ಪರ್ಚೇಸ್ ಮಾಡಿ ಹಾಕ್ಕೊಳ್ಳಿ. ಒಳ್ಳೊಳ್ಳೆ ಡಿಸೈನ್ಸ್ ಇದ್ದಾವೆ, ನೀವು ನೋಡ್ತಾ ಇರ್ಬೋದು. ಬೋಟ್ ನೆಕ್ಕಲ್ಲಿ ಕೆಲವೊಂದೆಲ್ಲ ಎಷ್ಟು ಡಿಸೈನ್ಸ್ಗಳಿದ್ದಾವೆ ಅಂತ ಹೇಳ್ಬಿಟ್ಟು. ಇನ್ನು ನೀವು ಹ್ಯಾಂಡ್ಗೆ ಬೇಕಾದರೆ ಬುಟ್ಟ ಬೇಕು ಅಂತ ಅಂದರೆ ನಿಮ್ಗೆ ಇಲ್ಲಿ ಬುಟ್ಟನ ಕೊಟ್ಟಿರ್ತಾರಲ್ವ, ಅದನ್ನು ಕೂಡ ನೀವು ಸಣ್ಣದಾಗಿ ಹ್ಯಾಂಡಲ್ಲಿ ಎಲ್ಲಿ ಬೇಕೋ ಅಲ್ಲಿ ಫಿಟ್ನ ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಬಂಚಸ್ಸಿಗೆ ಬೇಕು ಅಂತ ಅಂದರೆ ಆ ಬಂಚಸ್ಸಲ್ಲೂ ಕೂಡ ಕೆಲವಿರುತ್ತವೆ, ಅದನ್ನು ಕಾಪಿ ಮಾಡಿ ನೀವು ಇದರಲ್ಲಿ ಪೇಸ್ಟ್ ಕೂಡ ಮಾಡ್ಕೊಳ್ಬೋದು. ತುಂಬ ಈಸಿ ಇರುತ್ತೆ. ತುಂಬಾ ಒಳ್ಳೊಳ್ಳೆ ಬಂಚಸ್ಗಳು ಸಿಗುತ್ತೆ ನಿಮಗೆ ಮಧ್ಯದಲ್ಲಿ. ಆರಾಮಾಗಿ ಹಾಕ್ಕೊಳ್ಬೋದು. ಇನ್ನು ಒಂದಕ್ಕಿಂತ ಒಂದು ಡಿಸೈನ್ಸು ತುಂಬಾ ಸಖತ್ತಾಗಿದ್ದಾವೆ. ಇವಾಗಿನ ಒಂದು ಜನ್ರೇಷನಲ್ಲಿ ಅಂದರೆ ಇವಾಗಿನ ಟ್ರೆಂಡಿಂಗಲ್ಲಿ ಬಂದಿರೋಂತಹ ಒಂದಷ್ಟು ಡಿಸೈನ್ಸ್ಗಳು ಆರಾಮಾಗಿ ನೀವು ಪರ್ಚೇಸ್ನ ಮಾಡಿ ಹಾಕ್ಕೊಳ್ಳಿ. 1000 ಡಿಸೈನ್ಸ್ ಅಂದರೆ ಏನು ತಮಾಷೆ ಅಲ್ಲ. ಎಷ್ಟು ನೋಡಿದ್ರು ಎಷ್ಟು ಡಿಸೈನ್ ಇದ್ರೂ ಕೂಡ ಕಮ್ಮಿನೇ ನಮಗೆ ಒಂದು ವರ್ಕ್ ಮಾಡೋರ್ಗಂತೂ ಅಂತಲೇ ಹೇಳ್ಬೋದು. ಮತ್ತು ಒಳ್ಳೊಳ್ಳೆ ನವಿಲ್ ಡಿಸೈನ್ಸ್ ಕೂಡ ಇದ್ದಾವೆ, ತುಂಬಾ ಚೆನ್ನಾಗಿದೆ. ಒಳ್ಳೊಳ್ಳೆ ಶೇಪಲ್ಲಿದ್ದಾವೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಮಗೆ ಆರಾಮಾಗಿ ಯೂಸ್ನ ಪರ್ಚೇಸ್ನ ಮಾಡ್ಕೊಳ್ಳಿ. ನೆನ್ನೆ ವಿಡಿಯೋನ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ನನಗೆ ಮಾಡೋಕ್ಕಾಗಿಲ್ಲ. ಆ ಡಿಸೈನ್ ಬಗ್ಗೆ ಹೇಳ್ತಾ ಇದ್ದೆ, ತುಂಬ ಜನ ಕೇಳ್ತಾ ಇದ್ರಿ. ಇನ್ನು ಹೊಸೊಬ್ರು ಬಂದುಬಿಟ್ಟು ನನಗೆ ಈ ಚಾನಲ್ನ ನೋಡ್ತಾ ಇದ್ದಾರೆ ಮೇಯ್ನ್ ಆಗಿ. ಹೊಸೊಬ್ರಿಗೂ ಕೂಡ ಅಷ್ಟೇ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ದಾರೆ ಡಿಸೈನ್ಸ್ ಬೇಕು ಅಂತ ಹೇಳಿ. ನಾನು ಇವಾಗ ಏನು ಉಷಾ ಮಿಷಿನ್ ಡಿಸೈನ್ಸ್ನ ತೋರಿಸಿದ್ನಲ್ವ, ಇವೆಲ್ಲ ಇವಾಗ ರೀಸೆಂಟಾಗಿ ಬಂದಿರುವಂತಹ ಡಿಸೈನ್ಸ್ಗಳು. ನಿಮಗೆ ಕಂಪ್ನಿ ಕಡೆಯಿಂದ ಕೊಡೋ ಡಿಸೈನ್ಸೇ ಬೇರೆ ಇರ್ತವೆ. ನಾವು ಕೊಡೋ ಡಿಸೈನ್ಸೇ ಬೇರೆ ಇರ್ತವೆ. 4 ಪಾರ್ಟ್ಸ್ ಬರುತ್ತಾ, 2 ಪಾರ್ಟ್ಸ್ ಬರುತ್ತಾ ಅಂತ ತುಂಬ ಜನ ಡೌಟ್ಸ್ ಇದೆ ಅವರಿಗೆ. ನಾನು PDF ಕೊಡ್ತೀನಲ್ವಾ, PDF ಅಲ್ಲಿ ಬರೀ ಡಿಸೈನ್ಸ್ ಮಾತ್ರ ಇರುತ್ತೆ. ನಿಮಗೆ ನಾವು ಸಪ್ರೇಟ್ PDF ಅಂತ ಕೊಟ್ಟಾಗ ಪೆನ್ ಡ್ರೈವಲ್ಲಿ ಹಾಕೊಟ್ಟಾಗ ನಿಮಗೆ ಸಪ್ರೇಟ್ ಪೀಸ್ ಇರುತ್ತೆ. ನೀವು ಇದನ್ನು 450ಗೂ ಯೂಸ್ ಮಾಡ್ಕೊಳ್ಬೋದು, 550ಗೆ ಬೇಕಾದರೂ ಯೂಸ್ನ ಮಾಡ್ಕೊಳ್ಬೋದು. ಅದು ನಿಮ್ಮ ಒಂದು ಇದ್ರ ಮೇಲೆ ಇರುತ್ತೆ. ಅಂದರೆ ಯಾವ ರೀತಿ ನೀವು ಅಟ್ಯಾಚ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು 550 ಮಿಷಿನ್ ಇಟ್ಕೊಂಡಿರೋರಿಗೆ ತುಂಬ ಈಸಿ ಆಗುತ್ತೆ. ಆಫ್ನ ಆರಾಮಾಗಿ ಬ್ಯಾಕ್ನ ಹಾಕ್ಕೊಳ್ಬೋದು, ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಆಮೇಲೆ ತುಂಬ ಜನ ಮಿಷಿನು ಬ್ರದರಲ್ಲಿ ಕೂಡ ವರ್ಕ್ನ ಮಾಡ್ತಾ ಇರ್ತಾರೆ. ಅವ್ರದ್ದು ಕೆಲವೊಬ್ರದ್ದು
GAF ಫಾರ್ಮೆಟ್ ಇರುತ್ತೆ, DST ಫಾರ್ಮೆಟ್ ಇರುತ್ತೆ. ಇದು ಬಂದುಬಿಟ್ಟು ಉಷಾ ಜಾನೋಮಿ ಅಲ್ಲ, ಇನ್ನು ಕೆಲವರು ಬ್ರದರ್ಸ್ ಎಲ್ಲ ಇಟ್ಕೊಂಡಿರ್ತಾರೆ, ಸಿಂಗರು ಬ್ರದರ್ಸು, ಅದರಲ್ಲೂ ಕೂಡ ಚಿಕ್ಕ ಚಿಕ್ಕ ಮಿಷಿನಲ್ಲಿ ವರ್ಕ್ನ ಮಾಡ್ತಾ ಇರ್ತಾರೆ. ಸೊ ಅದರಲ್ಲೂ ಕೂಡ ಫಾರ್ಮೆಟ್ ಇರುತ್ತೆ. ಸೊ ನೀವೇನಾದರೂ ನಿಮಗೇನಾದರೂ ಮಿಷಿನಲ್ಲಿ ಎಂಬ್ರಾಯ್ಡಿಂಗ್ ಡಿಸೈನ್ಸ್ ಬೇಕು ಅಂದರೆ ನಿಮ್ಮ ಫಾರ್ಮೆಟ್ನ ಕಳಿಸಿ ನನಗೆ. JF ಫಾರ್ಮೆಟ್ ಬಂದುಬಿಟ್ಟು ಚಿಕ್ಕ ಚಿಕ್ಕ ಮಿಷಿನ್ಗೆ, DST ಫಾರ್ಮೆಟು ದೊಡ್ಡ ಮಿಷಿನ್ದು ಇರೋ ಡಿಸೈನ್ಸ್ ಕೂಡ ನೀವು ಚಿಕ್ಕ ಮಿಷಿನಲ್ಲಿ ಹಾಕ್ಕೊಳ್ಬೋದು. DST ಫಾರ್ಮೆಟ್ ಕೊಟ್ಟಿರ್ತಾರೆ ಅವರು. ಹಂಗಾಗಿ ನಿಮ್ಗೆ ಯಾವುದು ಕರೆಕ್ಟಾಗಿ ಕನ್ಫರ್ಮ್ ಮಾಡ್ಕೊಳ್ಳಿ, ನಿಮ್ಮ ಮಿಷಿನ್ ಯಾವ ಫಾರ್ಮೆಟ್ ಇದೆ, JF DST ಅಂತ ತಿಳ್ಕೊಂಡು ನೀವು ಡಿಸೈನ್ನ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಜನ ಕೇಳ್ತಾ ಇದ್ದಾರೆ DST ಫಾರ್ಮೆಟು ದೊಡ್ಡ ಮಿಷಿನ್ಗೆ ಆಗೋದು, ನಾವು ಈ ಮಿಷಿನ್ಗೆ ಹಾಕ್ಕೊಂಡ್ರೆ ಮೇಡಮ್ ಡಿಸೈನ್ ಬರಲ್ಲ, ಓಪನ್ ಆಗಲ್ಲ ಅಂತ. ಸೊ ಹಾಗಾಗಿ DST ಫಾರ್ಮೆಟು ನಿಮ್ಗೆ ಹಂಗಿಲ್ಲ ಅಂದರೆ JF ಫಾರ್ಮೆಟನ್ನು ತೊಗೊಂಡು ಹಾಕ್ಕೊಳ್ಳಿ. ಯಾಕಂದರೆ ಚಿಕ್ಕ ಫ್ರೇಮ್ ಇರೋದ್ರಿಂದ ಸುಮ್ಮನೆ DST ಫಾರ್ಮೆಟ್ ಅಂತ ಹೇಳಿ ನಿಮಗೆ ಹೇಳ್ತಾರಲ್ವಾ, ಸೊ ಅದು ನಿಮಗೆ ದೊಡ್ಡ ಮಿಷಿನಲ್ಲಿರೋ ಡಿಸೈನ್ಸ್ ನಿಮಗೆ ಕೊಟ್ಟಾಗ ಓಪನ್ ಆಗಲ್ಲ. ಸೊ ನಿಮಗೆ ಆ ಫಾರ್ಮೆಟ್ ಬಂದುಬಿಟ್ಟು ಚೇಂಜ್ ಮಾಡಿ ಸಾಫ್ಟ್ವೇರ್ನ ನಿಮಗೆ ಚೇಂಜ್ ಮಾಡಿ ಕೊಡಬೇಕಾಗುತ್ತೆ. ಸೊ ಅದನ್ನು ನೀವು ನಮಗೆ ಕನ್ಫರ್ಮ್ ಮಾಡಿದ್ರೆ DST ಫಾರ್ಮೆಟ್ ಯಾವುದು, GAF ಅಂತ ನಿಮಗೆ ಏನಾದರೂ ಡೌಟ್ಸ್ ಇದು ನಮ್ಗೆ ಕರೆಕ್ಟಾಗಿ ಹೇಳಿ. ಇಲ್ಲಾಂದರೆ ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ ಅಂತ. ಒಂದು 2-3 ಜನ ನಾನು ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ದೆ, ಅವರು ಮಿಷಿನ್ ಫೋಟೋನೇ ಕಳಿಸ್ಲಿಲ್ಲ ನನಗೆ. ಯಾಕಂದರೆ ನಾವು ನೋಡ್ತೀವಿ DST ಫಾರ್ಮೆಟ್ ಇದೆಯಾ ಅಂತ, ಯಾಕಂದರೆ ಸಡನ್ನಾಗಿ ನಮ್ಮ ಒಂದು ಫಾರ್ಮೆಟ್ನ ಅವ್ರಿಗೆ ಹಾಕ್ಕೊಟ್ಟಾಗ ಸೊ ಅದು ಅವ್ರಿಗೆ ಓಪನ್ ಆಗಲ್ಲ. ಸೊ ಅದನ್ನು ನಾವು ಫಾರ್ಮೆಟ್ನ ಕನ್ವರ್ಟ್ ಮಾಡಿ ನಿಮಗೆ DST ಫಾರ್ಮೆಟ್ ಓಪನ್ ಆಗೋ ಹಾಗೆ ನಿಮಗೆ ಮಾಡಿಕೊಡ್ತೀವಿ. ಸೊ ಹಾಗಾಗಿ ನಾವು ಮಿಷಿನ್ನ ತೋರಿಸಿ ಅಂತ ಹೇಳ್ತೀವಿ. ಸೊ ಎಷ್ಟೋ ಜನಕ್ಕೆ ಆ ಫಾರ್ಮೆಟ್ ಹೆಸರೇ ಗೊತ್ತಿರಲ್ಲ. ಸೊ ಹಾಗಾಗಿ ತುಂಬ ನೋಡಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಮಗೆ ಮಿಷಿನ್ ಫೋಟೋನ ಕಳಿಸಿ. ಸೊ ನಮಗೆ ಕ್ಲಿಯರಾಗಿ ನಿಮಗೆ ಹೇಳ್ತೀವಿ. ತುಂಬ ಜನ ಹೊಸಬ್ರು ಕೂಡ ಕೇಳ್ತಾ ಇದ್ದೀರಾ ಕ್ವಶನ್ಸು, ನಮಗೆ JF ಫಾರ್ಮೆಟ್ ಬೇಕು ಅಂತ. ನಿಮಗೆ ಡಿಸೈನ್ ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಡೈಲಿ ಕೂಡ ತೊಗೊಳ್ತಾ ಇದ್ದಾರೆ. ನಿಮಗೆ DST ಫಾರ್ಮೆಟಲ್ಲಿ ದೊಡ್ಡ ಮಿಷಿನ್ ಇದೆಯಲ್ವಾ, ಸೊ ಸಿಂಗಲ್ ಹೆಡ್ ಡಬಲ್ ಹೆಡ್ಡಲ್ಲಿ ಎಷ್ಟು ಬೇಕಾದ್ರೂ ಡಿಸೈನ್ಸ್ ಅವೈಲಬಲ್ ಇದೆ. ನಿಮಗೆ ಚಿಕ್ಕ ಮಿಷಿನ್ಸು ಡಿಸೈನ್ಸು ಅವೈಲಬಲ್ ಇಲ್ಲ. ಯಾಕಂದರೆ ಚಿಕ್ಕ ಮಿಷಿನ್ಗೆ ಫ್ರೇಮ್ನಲ್ಲಿ ಡಿಸೈನ ಸೆಟ್ ಮಾಡೋದು ಅಷ್ಟು ಸುಲಭ ಅಲ್ಲ, ಅಷ್ಟು ಬೇಗ ಎಲ್ಲೂ ಕೂಡ ಡಿಸೈನ್ಸ್ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ JF ಫಾರ್ಮೆಟಲ್ಲಿ ನಿಮಗೆ ಏನು ಮಿಷಿನ್ ತಂದು ಕೊಡ್ತಾರೆ, ಅವ್ರ ಹತ್ರ ಎಷ್ಟು ಇದೆ, 1,500 ಡಿಸೈನ್ಸ್ ಇರ್ಬೋದಾ, 2,000 ಡಿಸೈನ್ಸ್ ಇರ್ಬೋದಾ, ಅದನ್ನು ಮಾತ್ರ ನಿಮಗೆ ಕೊಡ್ತಾರೆ. ಅದನ್ನು ಬಿಟ್ಟು ನಿಮ್ಗೆ ಇನ್ನೂ ಚೆನ್ನಾಗಿರೋ ಡಿಸೈನ್ಸ್ ಬೇಕು ಅಂದರೆ ಅದೇ ಫಾರ್ಮೆಟಲ್ಲೇ ರೆಡಿ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ನಿಮಗೆ ಅದೇ ಫಾರ್ಮೆಟಲ್ಲಿ ಸೆಟ್ ಮಾಡಿರೋಂಥ ಡಿಸೈನ್ಸು. ಇದರಲ್ಲಿ ಬಂದುಬಿಟ್ಟು ನಿಮಗೆ 300 400 500 600 700 ಎಲ್ಲ ಥರ ಡಿಸೈನ್ಸ್ ಅವೈಲಬಲ್ ಇರುತ್ತೆ. ನಿಮಗೆ ತುಂಬ ಚಿಕ್ಕ ಚಿಕ್ಕ ಡಿಸೈನ್ಸ್ಗಳಾದರೆ ಬೇಗ ಮುಗಿಯುತ್ತೆ, ಬೇಗ ದುಡ್ಡಾಗುತ್ತೆ. ತುಂಬ ದೊಡ್ಡ ಡಿಸೈನ್ಸ್ನ ಒಪ್ಕೊಂಡಾಗ ನಿಮ್ಗೆ ಒಂದು ದಿನ ಎಲ್ಲ ಅದೇ ಡಿಸೈನ್ಸ್ನೇ ಹಾಕಿ ನಿಮಗೆ ಎಷ್ಟು ಒಪ್ಕೊಂಡಿರ್ತಾರೋ ಅದು ನಿಮಗೆ ಬೇಜಾರಾಗ್ಬಿಡುತ್ತೆ. ಒಂದು ಡಿಸೈನ್ನ 1,500 ಒಪ್ಕೊಂಡಿರ್ತೀರ ಅಂದ್ಕೊಳ್ಳಿ, ತುಂಬ ಲಾಂಗ್ ಡಿಸೈನ್. ಸೊ ನೀವು ಅದೆಲ್ಲ ಹಾಕಬೇಕು ಅಂದರೆ ಒಂದು ದಿನ ಎಲ್ಲ ಬೇಕು. ಸೊ ಅದೇ ನೀವು ಡಿಸೈನು ಸಿಂಪಲ್ ಡಿಸೈನ್ ಒಂದು 400 500 ಹಾಕ್ಕೊಟ್ರೆ ನೀವು 4 ಮಾಡ್ಕೊಂಡ್ರೆ 2,000 ಕಾಸು ಆಗಿಬಿಡುತ್ತೆ. ಸೊ ಇದು ತುಂಬಾ ಇವೆಲ್ಲ ತಲೆ ಓಡಿಸ್ಬೇಕಾಗಿರೋಂಥವು. ಯಾವ ರೀತಿ ನಾವು ಕಸ್ಟಮರ್ಸ್ನ ಕನ್ವಿನ್ಸ್ ಮಾಡಬೇಕು, ಯಾವ ರೀತಿ ಹೇಳಬೇಕು ಅನ್ನೋದನ್ನ ಮೇಯ್ನಾಗಿ ನಾವು ಕಲ್ತಿರಬೇಕು. ಸೊ ಮದುವೆ ಬ್ಲೌಸ್ ಅಂದರೆ ಕಾಮನ್ ಆಗಿ ದೊಡ್ಡ ಡಿಸೈನ್ ಹಾಕಿಸ್ಕೊತಾರೆ, ಓಕೆ. ಕೆಲವರೆಲ್ಲ ಬಂದಾಗ ಸೊ ಸಣ್ಣ ಪುಟ್ಟ ಡಿಸೈನ್ಸ್ ಎಲ್ಲನೂ ಸೊ ನಾವು ತೋರಿಸಿ ಅವ್ರಿಗೆ ಒಪ್ಪಿಸಿ ಸೊ 500 ಡಿಸೈನ್ಸ್ ಎಲ್ಲ ಇಷ್ಟಿದೆ ಚೆನ್ನಾಗಿರೋವಿದೆ ಅಂತೇಳಿ ಹಾಕೊಂಡು ಕೊಡೋದ್ರೆ ಸೊ ನಮಗೂ ಕೂಡ ಒಂದು ಒಳ್ಳೆ ಕಾಸಾಗುತ್ತೆ. ಮತ್ತು ನಮಗೆ ಬೇಗ ಕೆಲಸ ಮುಗಿದೆ. ಸೊ ನಾವು ಬಂದುಬಿಟ್ಟು ಚೆನ್ನಾಗಿರೋ ಡಿಸೈನ್ಸ್ ಆಗಿರಬೇಕು, ಮತ್ತು ನಮಗೂ ಕೂಡ ಕೆಲಸನೂ ಕಮ್ಮಿ ಆಗಬೇಕು, ಬೇಗ ಬ್ಲೌಸು ಮುಗಿಬೇಕು ಅಂದರೆ ಸೊ ಈ ಡಿಸೈನ್ಸು ತುಂಬಾ ಹೆಲ್ಪ್ ಮಾಡುತ್ತೆ ನಿಮಗೆ. 400 300 500 ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಇದ್ದಾವೆ. ಎಲ್ಲ ಹೊಸ ಡಿಸೈನ್ಸು, ಹೊಸ ಪಂಚಿಂಗ್ ಮಾಡ್ತಿರೋ ಡಿಸೈನ್ಸ್ಗಳು. ಸೊ ಇದನ್ನು 1,000 ನಿಮಗೆ ಡಿಸೈನ್ಸ್ ಅವೈಲಬಲ್ ಇರುತ್ತೆ. ಸೊ ಇದನ್ನು ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲೂ ವಿಡಿಯೋದಲ್ಲಿ ಹೇಳಿಲ್ಲ. ನಿಮಗೆ 1,500 ಡಿಸೈನ್ಸ್ನ ನಾವು ಕೊಡ್ತಾ ಇರೋದು, 1,000 ಅಲ್ಲ, 1,500 ನಾವು ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ಕೆಲವೊಂದು ಡಿಸೈನಲ್ಲಿ ಕೆಲವೊಂದು ಪಂಚಿಂಗ್ ಮಾಡಬೇಕಾದ್ರೆ ಕೆಲವೊಂದು ಡಿಸೈನು ಎಕ್ಸ್ಚೇಂಜ್ ಆಗಿರ್ಬೋದು, ಕೆಲವೊಂದು ಡಿಸೈನ್ ಬರೋದೇ ಇಲ್ಲ. ಸೊ ಮಧ್ಯದಲ್ಲಿ ಎಲ್ಲರೂ ಒಂದು ಕಟ್ಟಾಗಿರೋ ಡಿಸೈನ್ಸ್ಗಳು, ಕೆಲವು ಬರದೇ ಇರೋವಂಥ ಡಿಸೈನ್ಸ್ಗಳಿಗೆ ನಾವು 500 ಡಿಸೈನ್ಸ್ನ ಎಕ್ಸ್ಟ್ರಾ ಹಾಕಿ ಕೊಡ್ತಾ ಇದ್ದೀವಿ. ಸೊ ಯಾಕಂದರೆ 1,000 ನಾವು ಪಂಚಿಂಗ್ ಮಾಡ್ತಿರೋದು. ಸೊ ಅದರಲ್ಲಿ 1 to 700 ಅಂತ ಹಾಕಿ. ಸೊ ಪೆನ್ ಡ್ರೈವ್ ತೊಗೊಂಡ್ರೋರು ಗೊತ್ತಿರುತ್ತೆ. ಸೊ ಅವರು ನೋಡಿ ಕ್ಲೀನಾಗಿ 1 to 700 ತೊಗೊಂಡ್ರವ್ರಿಗೆ 700 ಇಂದ 800 100 ಡಿಸೈನ್ಸ್ ಇಲ್ಲ. ಅದು ನಮಗೂ ಕೂಡ ಪಂಚಿಂಗಲ್ಲಿ ಬಂದಿಲ್ಲ. ಸೊ ಅದು ಮಿಸ್ ಆಗಿದೆ. 700 to 800 ಮಾತ್ರ 100 ಡಿಸೈನ್ ಮಾತ್ರ ಬಂದಿಲ್ಲ. ಇನ್ನು 1 to 700 800 to 1000 ಇಷ್ಟು ನಿಮಗೆ ಡಿಸೈನ್ಸ್ ಅವೈಲಬಲ್ ಇರುತ್ತೆ. ಈ 700 ಇಂದ 800 ಡಿಸೈನ್ಸ್ ನಮಗೆ ಬಂದಿಲ್ಲ. ಅದು ಸೊ ಬಂದಿಲ್ಲ ಅದು ಅಂತ ಅಂದರು. ಸೊ ಹಾಗಾಗಿ ಆ 100 ಡಿಸೈನ್ನ ಕವರ್ ಮಾಡೋಕ್ಕೆ ನಾನು ನಿಮ್ಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ 500 ಡಿಸೈನ್ನ ಎಕ್ಸ್ಟ್ರಾನೇ ಹಾಕಿ ನಿಮಗೆ ಕೊಟ್ಟಿರೋವಂಥದ್ದು. ಎಲ್ಲ ನಿಮಗೆ JF ಫಾರ್ಮೆಟೆ, ಉಷಾ ಮಿಷಿನ್ ಡಿಸೈನ್. ಸೊ ಇದನ್ನು ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಸೊ ನಾವು ಕೂಡ ಪರ್ಚೇಸ್ ಮಾಡಿದಾಗ ಇದು ಇಲ್ಲ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಯಾಕಂದರೆ 800 ಡಿಸೈನ್ ಮೇಲೆ ಯಾರು ಸೆಲೆಕ್ಟ್ ಮಾಡೋದಿಲ್ಲ, ಒಳಗಡೆ ಸೆಲೆಕ್ಟ್ ಮಾಡ್ತಾಯಿದ್ರು.
ಸೊ ಇದು ಸಡನ್ನಾಗಿ ನಮಗೆ ಯಾವುದೋ ನಂಬರ್ ನೋಡಿದಾಗ ನಮಗೂ ಕೂಡ ಗೊತ್ತಾಗಿದ್ದು. ಸೊ ನಮಗೂ ಕೂಡ ಶಾಕ್. ಸರ್ ಅದಾದಮೇಲೆ ಸರಿ ಆಯ್ತು ಬಿಡು, ಒಂದು 100 ಡಿಸೈನ್ಸ್ ತಾನೇ ಒಳಗಡೆ ಬಿಡಿ, ಏನಾಗಲ್ಲ ಅಂತ ಹೇಳ್ಬಿಟ್ಟು ಸೊ ನಮ್ಮ ಹತ್ರ ಇರೋ ಒಂದಷ್ಟು ಡಿಸೈನ್ಸ್ನ ಒಂದು 500 ಡಿಸೈನ್ಸ್ನ ಎಕ್ಸ್ಟ್ರಾ ಹಾಕಿ ನಿಮ್ಗೆ ಕೊಟ್ಟಿದ್ದೀವಿ. ಅದನ್ನು ಕೂಡ ಫೋಟೋಸ್ನ ಹಾಕಿದ್ದೀವಿ ನಾವು ಪೆನ್ ಡ್ರೈವಲ್ಲಿ. ಸೊ ಮಿನಿಮಮ್ ಹಂಗೆ ಲೆಕ್ಕ ಹಾಕೊಂಡು ನಿಮ್ಗೆ 1-1.5 ಒಳಗೆ ಮೇಲೆ ಡಿಸೈನ್ಸ್ ಕೊಡ್ತಾ ಇದ್ದೀವಿ ನಾವು. 1,000 ಮಾತ್ರ ಅಲ್ಲ, 1,500 ಒಳಗಡೆ ನಿಮ್ಗೆ ಡಿಸೈನ್ಸು ಸಿಗ್ತಾ ಇದೆ. ಸೊ ಇನ್ನೂ ನಾವು 400 ಡಿಸೈನ್ ಎಕ್ಸ್ಟ್ರಾನೇ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಅಲ್ಲಿ 100 ಲೆಸ್ ಆದರೆ ನಿಮಗೆ 400 ಡಿಸೈನ್ ಎಕ್ಸ್ಟ್ರಾ ಬರ್ತಾ ಇದ್ದೀವಿ. ಒಂದು 700 to 800 ಅಂದರೆ 100 ಡಿಸೈನ್ ಮತ್ತು ಮಧ್ಯದಲ್ಲಿ ಬಂದಿಲ್ಲ. 700 ಇಂದ 800 ಬಂದಿಲ್ಲ. ಇನ್ನು ಮಿಕ್ಕಿದ್ದೆಲ್ಲ ಹಾಕಿದ್ದೀನಿ ನೋಡಿ 800 ಇಂದ. ಸೊ 1000 ಮತ್ತು ಇನ್ನು ಸಪ್ರೇಟ್ ಫೋಟೋಸು ಅದು ಕೂಡ ನಿಮಗೆ ಅದು ಹಾಕಿದ್ದೀನಿ. ನಿಮ್ಗೆ ಏನಾದರೂ ಆ ಫೋಟೋಸ್ ಬೇಕು ಅಂತ ಅಂದರೆ ಅದನ್ನು ನಾನು ಪೆನ್ ಡ್ರೈವಲ್ಲಿ ಹಾಕಿದ್ದೀನಿ. ಇಲ್ಲಾಂದರೆ ನೀವು ಸೈಬರಲ್ಲಿ ಹೋಗ್ಬಿಟ್ಟು ನೀವು ಫೋಟೋಸ್ನ ತಗೊಳ್ಳಿ. ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂತ ಅಂದರೆ ಸೈಬರ್ಗೆ ಹೋಗಿ ನಿಮ್ಮ ಫೋನ್ಗೆ ನೀವು ಆ ಫೋಟೋಸ್ನ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಅದು ಕೂಡ ನಿಮಗೆ ಫೋಟೋಸ್ ಅವೈಲಬಲ್ ಇರುತ್ತೆ. ಅದರಲ್ಲಿ ನಾವು ಫೋಟೋಸ್ನ ಹಾಕಿದ್ದೀವಿ. ಓಕೆನಾ. ಇದು ನೀವು PDF ಕಳಿಸಿದ್ದೀನಲ್ವಾ, ಆ PDFನ ಯಾವುದೇ ಕಾರಣಕ್ಕೂ ಕಳಿಯಕ್ಕೆ ಹೋಗ್ಬೇಡಿ, ಹುಷಾರಾಗಿ ಇಟ್ಕೊಳ್ಳಿ. ನಿಮ್ಗೆ ಮುಂದಕ್ಕೆ ತುಂಬಾ ಬೆಸ್ಟೇ ಆಗುತ್ತೆ ಅದು. ಯಾಕಂದರೆ 1000 ಡಿಸೈನ್ಸ್ ಅಂದರೆ ಎಷ್ಟು ಹಾಕ್ಕೊಡ್ಬೋದು ಗೊತ್ತಾ ನೀವು, ಒಂದು ಆರಾಮಾಗಿರುತ್ತೆ. ಆಮೇಲೆ ಇನ್ನೂ ಒಂದು ಏನು ಗೊತ್ತಾ, ಪೆನ್ ಡ್ರೈವ್ ಹುಷಾರು. ಪೆನ್ ಡ್ರೈವಲ್ಲಿ ನಾವು ಏನು ಹಾಕ್ಕೊಟ್ಟಿರ್ತೀವಲ್ವಾ, ಸೊ ಅದು ತುಂಬ ಕಾಸ್ಟ್ಲಿ ಪೆನ್ ಡ್ರೈವಲ್ಲಿ ಹಾಕ್ಕೊಟ್ಟಿರೋದು. ಯಾಕಂದರೆ ಇವಾಗಿನ ಒಂದು ಸಿಚುವೇಷನಲ್ಲಿ ಅದು ತುಂಬ ಪೆನ್ ಡ್ರೈವ್ಗಳು ವೈರಸ್ ತುಂಬ್ತಾ ಇದೆ. ಹಾಗಾಗಿ ಓಪನ್ನೇ ಆಗಲ್ಲ. ಸೊ ಲೋಕಲ್ ಓಲ ಹಾಕಿದ್ರೆ ಅದಕ್ಕೆ ಹಂಗಾಗಿ ನಾವು ಚೆನ್ನಾಗಿರೋ ಪೆನ್ ಡ್ರೈವ್ನ ತೊಗೊಂಬಂದು ಹಾಕಿರೋವಂಥದ್ದು. ನಿಮಗೆ ಪೆನ್ ಡ್ರೈವ್ನ ಹಾಕಿ ತೆಗೆದು ಮಾಡಿದಾಗ ವೈರಸ್ ಅನ್ನೋದು ತುಂಬ ತುಂಬ್ಕೊಂಡು ಬಿಡುತ್ತೆ. ಹಾಗಾಗಿ ನೀವೇನು ಮಾಡಿ ಒಂದು ಇನ್ನೊಂದು ಪೆನ್ ಡ್ರೈವ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಡಿಸೈನ್. ಹಾಗಾಗಿ ಪೆನ್ ಡ್ರೈವಲ್ಲಿ ವೈರಸ್ ತುಂಬಿ ಹೋಗೋದು ಬೇಡ. ಇನ್ನೊಂದು ಪೆನ್ ಡ್ರೈವ್ಗೆ ಫುಲ್ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಎತ್ತಿಟ್ಕೊಂಡ್ಬಿಡಿ. ಈ ಪೆನ್ ಡ್ರೈವ್ನ ಯೂಸ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಪೆನ್ ಡ್ರೈವ್ ಹೋಗಲ್ಲ, ಒಂದು ವೇಳೆ ಹೋದ್ರೆ ಹೇಳೋಕ್ಕಾಗಲ್ಲ, ವೈರಸ್ ತುಂಬಿ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂಥ ಕಂಪ್ಯೂಟರ್ಗಳಿಗೆ ವೈರಸ್ ತುಂಬುತ್ತೆ, ಪೆನ್ ಡ್ರೈವಿಗೆ ತುಂಬಲ್ವಾ. ಹಾಗಾಗಿ ನಾವೇನು ಕೊಟ್ಟಿರ್ತೀವಲ್ಲ ಅದಕ್ಕಂತೂ ಇನ್ನೊಂದು ಪೆನ್ ಡ್ರೈವ್ ತೊಗೊಂಡು ನೀವು ಅದರ ಫುಲ್ಲು ಏನು ಡಿಸೈನ್ಸ್ ಫೋಟೋಸ್ ಇರುತ್ತೆ ಅದೆಲ್ಲ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಂಡ್ಬಿಡಿ. ಈ ಡಿಸೈನ್ನ ಯೂಸ್ ಮಾಡ್ತೀರಿ ಈ ಪೆನ್ ಡ್ರೈವ್ನ. ಆಮೇಲೆ ಇದೊಂದು ಕಾಲಕ್ಕೆ ಆ ಪೆನ್ ಡ್ರೈವ್ನ ತೊಗೊಳ್ಳಿ, ಆ ಪೆನ್ ಡ್ರೈವ್ನ ಇನ್ನೊಂದು ಪೆನ್ ಡ್ರೈವ್ ತೊಗೊಂಡು ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಬೇರೆ ಕಡೆ ಎತ್ತಿಟ್ಕೊಳ್ಳಿ, ಆ ಪೆನ್ ಡ್ರೈವ್ನ ಯೂಸ್ ಮಾಡಿ. ಈ ಥರ ಮಾಡೋದ್ರಿಂದ ನಿಮಗೆ ಡಿಸೈನ್ಸು ಕೂಡ ತುಂಬ ಸೇಫ್ ಆಗಿರುತ್ತೆ. ಸುಮ್ಮನೆ ಮತ್ತೆ ಇನ್ನೊಂದ್ಸಲ ಪರ್ಚೇಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಇದನ್ನು ನೀವು ಸೇಫಾಗಿ ನೋಡ್ಕೊಳ್ಳಿ. ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ, ನಿಮಗೆ ಅದು ಹೇಳ್ಬೇಕಂತಾನೆ ಇವತ್ತಿನ ವಿಡಿಯೋ ಮಾಡಿದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನಿಮ್ಗೆ ಏನೋ ಡಿಸೈನ್ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಇದ್ದಾವೆ, ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಯಾವುದೂ ಭಯ ಇಡಬೇಡಿ. ಆನ್ಲೈನಲ್ಲೆಲ್ಲ ಎಲ್ಲರೂ ನಿಮಗೆ ಮೋಸ ಮಾಡೋರೇ ಸಿಗೋದಿಲ್ಲ. ಸೊ ನಿಮಗೆ ಜಿನಿಯನ್ ಆಗಿ ನಿಮಗೆ ಬರುತ್ತೆ. ಸೊ ಇವತ್ತವರೆಗೂ ನಾನು 5 ಕೊರಿಯರ್ ಮಾಡಿದ್ದೀನಿ, ಯಾವುದೂ ಕೂಡ ನಮ್ಗೆ ಪ್ರಾಬ್ಲಮ್ ಬಂದಿಲ್ಲ. ಸೊ ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.